ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಆಷಾಢ ಮಾಸದ ಮೊದಲನೇ ಶುಕ್ರವಾರದ ಪೂಜೆ ನಮ್ಮ ಮನೇಲಿ ಹೇಗಾಯಿತು, ಹೇಗೆಲ್ಲ ಮಾಡಿದೆ ಅನ್ನೋದನ್ನ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ಆಷಾಢ ಮಾಸದಲ್ಲಿ ಶುಕ್ರವಾರದ ಪೂಜೆ ಅನ್ನೋದು ಬೆಳಗಿನ ಜಾವ 5 ಗಂಟೆ ಒಳಗಡೆ ಮಾಡ್ಕೋಬೇಕಾಗುತ್ತೆ. ಅಂದರೆ ಒಂದು 5-6 ಗಂಟೆ ಒಳಗಡೆ ಬ್ರಾಹ್ಮಿ ಮುಹೂರ್ತಲ್ಲಿ ಎದ್ದೊಳ್ಬೇಕಾಗುತ್ತೆ. ಬೇಗ ಎದ್ದು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳೋ ಅಷ್ಟರಲ್ಲಿ ಆಗುತ್ತೆ. ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತಲ್ಲಿ ಮಾಡ್ಕೊಳೋದು ತುಂಬಾ ಒಳ್ಳೆಯದು. ಆಷಾಢ ಮಾಸದ ನಾನು ತುಂಬ ವರ್ಷದಿಂದ ಮಾಡ್ಕೊತ ಬರ್ತಾ ಇದ್ದೀನಿ. ಬಟ್ ಲಾಸ್ಟ್ ಇಯರ್ ನಾನು ಮಾಡಿರಲಿಲ್ಲ, ಮುಟ್ಟಿತ್ತಲ್ಲ ಒಂದು ವರ್ಷ, ಕಲಶ ಏನು ಕೂಡ ಇಡೋ ಆಗಿರಲಿಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಸ್ಕಿಪ್ ಮಾಡಿದ್ದೆ. ಹಾಗಾಗಿ ವರ್ಷದಿಂದ ನಾನು ಯಾವುದೇ ರೀತಿ ಪೂಜೆ ಇಲ್ಲ, ಏನೋ ವ್ರತ ಆ ಥರದ್ದೆಲ್ಲ ಏನು ಮಾಡಿರಲಿಲ್ಲ. ಬಟ್ ಇವಾಗ ಅದು 1 ಇಯರ್ ಕಂಪ್ಲೀಟ್ ಆಗಿದೆ. ಹಾಗಾಗಿ ಇವಾಗ ನನಗಂತೂ ಫುಲ್ ಖುಷಿ ಆಷಾಢ ಮಾಸ ಶುರುವಾದಾಗಿಂದ. ಯಾಕೆಂದರೆ ಎಲ್ಲ ಥರದ್ದು ಪೂಜೆ ಮಾಡ್ಬೋದು ಅಂತ. ಲಾಸ್ಟ್ ಇಯರ್ ನನಗೆ ಏನು ಮಾಡೋಕ್ಕೂ ಕೂಡ ನನಗೆ ಚಾನ್ಸ್ ಸಿಕ್ಕಿರಲಿಲ್ಲ. ಹಾಗಾಗಿ ಇವತ್ತು ಬೆಳಿಗ್ಗೆ 4 ಗಂಟೆಗೆ ಇದ್ದೆ. ಬೇಗನೆ ಇದ್ದು ಫಸ್ಟು ಮನೆ ಕಸ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಪೂಜೆಗೆಲ್ಲ. ಮೊದಲು ಗ್ಯಾಸ್ ಸ್ಟವ್ನೆಲ್ಲ ನೀಟಾಗಿ ಒರೆಸಿಟ್ಕೊಂಡೆ. ನೈಟ್ ಒರೆಸಿದ್ದೆ, ನಾನು ಸ್ವಲ್ಪ ಹಂಗೆ ನೀರಲ್ಲಿ ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಒರೆಸ್ಕೊತಾ ಇದ್ದೀನಿ. ಫಸ್ಟು ಗ್ಯಾಸ್ ಸ್ಟವ್ಗೆ ಪೂಜೆ ಮಾಡ್ಕೊಂಬೇಡ ಅಂತ, ಯಾಕೆಂದರೆ ನೈವೇದ್ಯಕ್ಕೆ ಇಡಬೇಕಲ್ವ. ಹಾಗಾಗಿ ನೈವೇದ್ಯಕ್ಕೆ ಇಟ್ಕೊಂತು ಹಾಗೆ ಪೂಜೆಗೆಲ್ಲ ಪ್ರಿಪೇರ್ ಮಾಡ್ಕೊಳೋದಕ್ಕೆ ಸರಿ ಹೋಗುತ್ತೆ ಅಂತ. ಮತ್ತೆ ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ ಸಪ್ರೇಟಾಗಿ ಅದಕ್ಕೆ ಟೈಮ್ ಕೊಟ್ಟರೆ. ಹಾಗಾಗಿ ಫಸ್ಟ್ ಗ್ಯಾಸ್ ಸ್ಟವ್ಗೆ ಪೂಜೆ ಮಾಡಿಕೊಂಡು ಇವಾಗ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಸ್ವೀಟ್ ಪೊಂಗಲ್ ಮಾಡ್ತಾ ಇದ್ದೀನಿ. ಇವಾಗ ಆಷಾಢ ಮಾಸದಲ್ಲಿ 4 ಶುಕ್ರವಾರ ಬರುತ್ತೆ. ಈ 4 ಶುಕ್ರವಾರನೂ ಕೂಡ ನಾನು ಪೂಜೆ ಮಾಡ್ಕೊತೀನಿ ಇದೇ ರೀತಿಯಾಗಿ ಬೆಳಗಿನ ಜಾವ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತಲ್ಲಿ. ಇದು ಆಷಾಢ ಮಾಸದ ಪೂಜೆ ಮಾತ್ರ ಆಗಿರುತ್ತೆ ಶುಕ್ರವಾರ. ಮತ್ತು ಹಾಗೆ ಈ ಟೈಮಲ್ಲಿ ವೈಭವಲಕ್ಷ್ಮಿ ಪೂಜೆನೂ ಕೂಡ ಸ್ಟಾರ್ಟ್ ಮಾಡ್ತಾರೆ. 8 ವಾರ 9 ವಾರ ಮಾಡೋರು ಬೇರೆ ಬೇರೆ ಥರದ್ದೆಲ್ಲ ಮಾಡ್ತಾರೆ. ಬಟ್ ನಾನು ಅದೆಲ್ಲ ಏನು ಮಾಡಲ್ಲ. ಆಷಾಢ ಮಾಸದ ಶುಕ್ರವಾರದ ಪೂಜೆ ಮಾತ್ರ ನಾನು ಮಾಡ್ಕೊತಾ ಇರೋದು. ವಾರನೂ ಕೂಡ ಒಂದೊಂದು ನೈವೇದ್ಯ ಮಾಡಿ ಇಡಬೇಕಾಗುತ್ತೆ. ನಾನಿವತ್ತು ಫಸ್ಟ್ನೇ ವಾರ ಅಲ್ವಾ, ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಹೆಸರು ಬೇಳೆನ ಹಾಕಿ ಸ್ವಲ್ಪ ಹುರ್ಕೊಂಡು ಅದಕ್ಕೆ ಜೊತೆಗಿನ ಸ್ವಲ್ಪ ಅಕ್ಕಿ ಹಾಕಿ ಚೆನ್ನಾಗಿ ತೊಳೆದು ಇವಾಗ ಬಿಸಿಲಿ ಇಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಪಕ್ಕದಲ್ಲಿ ಮಗನಿಗೆ ತಿಂಡಿನೂ ಕೂಡ ಮಾಡಬೇಕಾಗುತ್ತೆ. ಅವನು ಬೆಳಿಗ್ಗೆ ಬೇಗ ಹೋಗೋದ್ರಿಂದ ತಿಂಡಿನೂ ಕೂಡ ಜೊತೆಲಿ ಮಾಡ್ಕೊತಾ ಇದ್ದೀನಿ. ಸಿಂಪಲಾಗಿ ಇವತ್ತು ಚಿತ್ರಾನ್ನ ಕೂಡ ಪ್ಲ್ಯಾನ್ ಮಾಡಿಕೊಂಡೆ. ಪೂಜೆ ಎಲ್ಲ ಇತ್ತಲ್ವ, ಮತ್ತು ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ಚಿತ್ರಾನ್ನ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ರೈಸ್ ಇಡ್ತಾಯಿದ್ದೀನಿ. ರೈಸ್ ಆಗಿಬಿಟ್ರೆ ಆಮೇಲೆ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಗೊಜ್ಜು ಮಾಡ್ಕೊಂಬಿಡ್ಬೋದು ಬೇಗ ಅಂತ ಅಂದ್ಬಿಟ್ಟು ನೈವೇದ್ಯಕ್ಕೆಲ್ಲ ಇಟ್ಟು ಸ್ಟವ್ ಮೇಲೆ ಹೊರಗಡೆ ಬಂದು ಕಸ ಎಲ್ಲ ಗುಡಿಸಿ ಇವಾಗ ಹೊಸ್ಲೆಲ್ಲ ಸಾರಿಸ್ಕೊತಾ ಇದ್ದೀನಿ. ಅರ್ಶಿನ ಸ್ವಲ್ಪ ಮೊಸರಾಕಿ ಕಲಸಿರೋದು ಇದೆ ಅಲ್ವಾ, ಅದನ್ನು ನೀಟಾಗಿ ರೀತಿ ಸೋರ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬ್ರೈಟಾಗಿ ಕಾಣಿಸುತ್ತೆ. ತುಂಬ ಒಳ್ಳೆಯದು ರೀತಿಯಾಗಿ ಮನೆ ಮುಂದೆ ಹೊಸ್ಲಿಗೆ ಅರ್ಶಿನ ಎಲ್ಲ ನೀಟಾಗಿ ಬಳೆದು ಅರ್ಶಿನ ಕುಂಕುಮ ಎಲ್ಲ ಇಟ್ಟಿರೋದ್ರಿಂದ ಒಂಥರ ಮನೆಗೆ ಕಳೆ ಇದ್ದಂಗೆ ತುಂಬಾ ಒಳ್ಳೆಯದು ಈ ರೀತಿ ಮಾಡೋದ್ರಿಂದ. ಹಾಗಾಗಿ ನಾನು ಇದನ್ನು ತುಂಬ ವರ್ಷದಿಂದ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ. ಹಾಗೆ ತುಳಸಿನೂ ಕೂಡ ತೊಳೆದು ಅದಕ್ಕೂ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಇವಾಗ ಮನೆ ಮುಂದೆ ಎಲ್ಲ ನೀರು ಹಾಕಿ ತೊಳ್ಕೊತಾ ಇದ್ದೀನಿ. ನೀಟಾಗಿ ರಂಗೋಲಿ ಹಾಕೊಂಬರೋಣ ಅಂತ ಅಂದ್ಬಿಟ್ಟು ಒಂಥರ ಬೆಳಗಿನ ಜಾವ ಇಷ್ಟೊತ್ತಿಗೆ ಇದ್ದು ಪೂಜೆ ಮಾಡೋದಿದೆ ಅಲ್ವಾ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಅದು ಇದೊಳಗೆ ಸ್ವಲ್ಪ ಕಷ್ಟ ಅಷ್ಟು ಬೇಗ ಎದೊಳೋವರೆಗೂ ಅಷ್ಟೇ ನಮಗೊಂಥರ ಅನಿಸೋದು. ಹೋಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಮುಗೀತು. ಎಲ್ಲ ಆಟೋಮೆಟಿಕ್ಕಾಗಿ ಆರಾಮಾಗಿ ಕೆಲಸ ಮಾಡ್ಕೊತಾ ಹೋಗ್ತಾ ಇರ್ತೀವಿ. ಇವಾಗ ಫೈನಲಾಗಿ ಆಚೆ ಕಡೆ ಕೆಲಸ ಎಲ್ಲ ಮುಗೀತು. ಹೂವು ಎಲ್ಲ ಜೋಡಿಸಿ ಇಟ್ಕೊಂಡೆ. ತೆಂಗಿನಕಾಯಿ ಎಲೆ ಎಲ್ಲನೂ ಕೂಡ ಎಲ್ಲ ಹಿಂದಿನೇ ತರಿಸಿಟ್ಟಿದ್ದೆ. ಬೆಳಿಗ್ಗೆ ಬೇಗನೆ ಪೂಜೆ ಮಾಡಬೇಕಲ್ಲ, ಹಾಗಾಗಿ ಈಗ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಹಿಂದಿನ ಎಲ್ಲ ನೀಟಾಗಿ ವಾಶ್ ಮಾಡಿ ಅರ್ಶಿನ ಕುಂಕುಮ ಹೂವೆಲ್ಲ ಇಟ್ಟಿದ್ನಲ್ಲ, ಇಲ್ಲೇನು ಕೆಲಸ ಇರಲಿಲ್ಲ. ಜಸ್ಟ್ ಇವಾಗ ಅಕ್ಕಿ ಹಾಕಿ ತಟ್ಟೆಗೆ ಮತ್ತು ಕಲಶಕ್ಕೆ ನೀರಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಒಂದು ಸ್ವಲ್ಪ 5 ರೂಪಾಯಿದು ಗೋಲ್ಡ್ ಕಾಯಿನ್ ಹಾಕಿ ಒಂದು ಹೂವು ಇಟ್ಟಿದ್ದೀನಿ ಅಷ್ಟೇ ಕಲಶದೊಳಗೆ. ಇನ್ನೇನು ಕೂಡ ಹಾಕಿಲ್ಲ ಅದಕ್ಕೆ. ನಾನು ಇಷ್ಟೇ ಸದ್ಯಕ್ಕೆ ಇವಾಗ ಹಾಕಿರೋದು. ಇಷ್ಟನ್ನು ಹಾಕಿ 5 ವೀಳ್ಯದೆಲೆ ಮತ್ತು 1 ತೆಂಗಿನಕಾಯಿನ ಇಟ್ಟು ಇವಾಗ ಹೂವಿನ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಕಲಶನ ನೋಡಿ ತುಂಬ ಖುಷಿ ಆಯಿತು. ವರ್ಷದಿಂದ ಇಲ್ಲಿ ಕಲಶನೇ ಕಾಣಿಸಿರ್ಲಿಲ್ಲ. ತುಂಬ ಜನ ಕೇಳ್ತಾನೆ ಇದ್ರು, ಯಾಕೆ ಕಲಶ ಇಡಲ್ಲ ನೀವು, ಯಾಕೆ ಕಲಶ ಇಡಲ್ಲ ಅಂತ ಕೇಳ್ತಾನೆ ಇದ್ರು. ನಾನು ಫಸ್ಟೇ ನಾನು ವಿಡಿಯೋ ಮಾಡಿದ್ದೆ ಇಡಲ್ಲ ಇನ್ನೊಂದು ವರ್ಷ ಅಂತ. ಬಟ್ ಹೊಸೊಬ್ರು ಸಬ್ಸ್ಕ್ರೈಬರ್ಸು ವ್ಯೂವರ್ಸ್ ಇರ್ತಾರಲ್ಲ ಕೇಳ್ತಾನೆ ಇರ್ತಾರೆ ಯಾಕೆ ಇಡಲ್ಲ ಅಂತ. ಬಟ್ ನಾನು ಆನ್ಸರ್ ಮಾಡಿಲ್ಲ. ಹಾಗೂ ಲಾಸ್ಟ್ ವ್ಲಾಗಲ್ಲಿ ನಾನು ಆನ್ಸರ್ ಮಾಡಿದ್ದೀನಿ.
ಫೈನಲಿ ನಮ್ಮ ಮನೆಯಲ್ಲಿ ನೋಡಿ ಇವಾಗ ಕಲಶ ಇಟ್ಟಿದ್ದೀನಿ. ಫುಲ್ಲು ಕಳೆ ಬಂದ್ಬಿಟ್ಟಿದೆ ದೇವ್ರ ಮನೆಗಂತೂ. ಏನೋ ಒಂಥರ ಅದು ಕಳೆ ಅಲ್ವಾ, ಇಷ್ಟು ವರ್ಷದಿಂದ ಇಟ್ಕೊಂಡು ಬಂದು ಒಂದು ವರ್ಷ ಗ್ಯಾಪ್ ಆಗಿರೋದಕ್ಕಂತೂ ಒಂಥರ ದೇವ್ರ ಮನೆ ಕಳೆನೇ ಇಲ್ಲ ಅಂತ ಅನ್ಸ್ಬಿಟ್ಟಿತ್ತು ನನಗಂತೂ. ಇವಾಗ ಕಲಶ ಇಟ್ಟಿರೋದಕ್ಕೆ ಸಖತ್ ಖುಷಿ ಆಗ್ತಿದೆ. ಫೈನಲಿ ದೇವ್ರ ಮನೆ ಎಲ್ಲ ನೀಟಾಗಿ ಅಲಂಕಾರ ಮಾಡಿಕೊಂಡು, ಹಾಗೆ ದೇವ್ರ ಮನೆ ಹೊಸ್ಲಿರುತ್ತಲ್ವ ಇಲ್ಲಿಗೂ ಕೂಡ ಅರಿಶಿನ ಎಲ್ಲ ಬಳ್ದು ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದೀನಿ. ಇದೆಲ್ಲ ಮಾಡೋ ಅಷ್ಟರಲ್ಲೇ ನನಗೆ ಟೈಮ್ ಆಗೋದು. ಪೂಜೆ ಏನೋ ಒಂದು 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ. ಆದರೆ ಈ ಪ್ರಿಪ್ರೇಷನ್ ಅನ್ನೋದಿದೆ ಅಲ್ವಾ, ಇದೇ 1 ಅವರ್ ಹಿಡಿಯುತ್ತೆ. ದೇವ್ರ ಮನೆದೆಲ್ಲ ಪಕ್ಕ ಎಲ್ಲ ಆಯಿತು. ಎಲೆ ಅಡಿಕೆ ಬಾಳೆಹಣ್ಣೆಲ್ಲ ಇಟ್ಟಿದೆ ಪೂಜೆಗೆ. ನೆಕ್ಸ್ಟ್ ಇವಾಗ ಹೊಸ್ಲಿಗೆ ಮತ್ತು ತುಳಸಿ ಹತ್ರ ಎಲ್ಲ ದೀಪ ಹಚ್ಚಬೇಕು. ಹಾಗಾಗಿ ದೀಪಗಳನ್ನ ಕೂಡ ರೆಡಿ ಮಾಡ್ಕೊತಾ ಇದೀನಿ. ಇಲ್ಲಿ ನಾನು ಮಣ್ಣಿನ ದೀಪನೇ ಹಚ್ಚೋದು ನಾನು. ಹಾಗೆ ದೇವ್ರ ಮನೆಯಲ್ಲೂ ಕೂಡ ನಾನು 2 ಮಣ್ಣಿನ ದೀಪನ ಹಚ್ತಾ ಇದೀನಿ. ಅಂದರೆ ಈ ಆಷಾಢ ಮಾಸದಲ್ಲಿ ಮಣ್ಣಿನ ದೀಪ ಹಚ್ಚೋದು ತುಂಬಾ ಒಳ್ಳೇದಾಗುತ್ತೆ, ಒಳ್ಳೇದು. ಹಾಗಾಗಿ ಆದಷ್ಟು ಮಣ್ಣಿನ ದೀಪನ ಹಚ್ಚಿ, ನೀವು ಮನೇಲಿ ಎಷ್ಟು ದೀಪ ಆದರೂ ಹಚ್ಚಿ, ಅದ್ರ ಜೊತೆಗೆ ಮಣ್ಣಿನ ದೀಪ ಹಚ್ಚೋದು ತುಂಬ ಒಳ್ಳೆಯದು. ಹಾಗಾಗಿ ನಾನು ತುಪ್ಪದ ದೀಪ ಹಚ್ತಾ ಇದೀನಿ. ಮಣ್ಣಿನ ದೀಪಕ್ಕೆ ತುಪ್ಪದ ದೀಪನ ಹಚ್ತಾ ಇದೀನಿ. ನಾನು ಆಗಲೇ ಬತ್ತಿಯೆಲ್ಲ ಇಟ್ಟು ತುಪ್ಪ ಹಾಕಿದ್ದೀನಿ ನೋಡಿ. ಹಾಗೆ ನೆಕ್ಸ್ಟ್ ಇಲ್ಲಿ ನಾನು ಆಚೆಗೂ ಕೂಡ ಒಂದು ಮೊಳ ಹೂವು ಇಟ್ಟು ನೆಕ್ಸ್ಟ್ ನೈವೇದ್ಯಕ್ಕೂ ಕೂಡ ರೆಡಿ ಮಾಡಿಕೊಂಡೆ. ಫೈನಲಿ ಸ್ವೀಟ್ ಪೊಂಗಲ್ ರೆಡಿ ಆಯಿತು ನೋಡಿ. ತುಂಬ ಚೆನ್ನಾಗಿ ಬಂದಿತ್ತು ಸ್ವೀಟ್ ಪೊಂಗಲ್ಲು. ನಾನು ತುಪ್ಪಕ್ಕೆ ದ್ರಾಕ್ಷಿ ಗೋಡಂಬಿನ ಹುರ್ಕೊಂಡು ಬೆಲ್ಲ ಹಾಕಿ ಕರಗಿಸಿ ನೆಕ್ಸ್ಟ್ ಹೆಸರುಬೇಳೆ ಮತ್ತು ಅಕ್ಕಿನ ಬೇಯಿಸ್ಕೊಂಡಿದ್ನಲ್ವ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಾಯಿ ತುರಿನೂ ಕೂಡ ಇಲ್ಲಿ ಹಾಕಿದ್ದೀನಿ. ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಂಡ್ರೆ ಸ್ವೀಟ್ ಪೊಂಗಲ್ಲು ರೆಡಿ ಆಗುತ್ತೆ. ನೈವೇದ್ಯ ಕೂಡ ರೆಡಿ ಆಯಿತು. ಆಚೆ ಕಡೆ ಹೂವು ಎಲ್ಲ ಏನು ಇಟ್ಟಿರಲಿಲ್ಲ, ಹೊಸ್ಲಿಗೆ ಹೂವು ಎಲ್ಲ ಇಟ್ಟು ದೀಪ ಎಲ್ಲ ಹಚ್ಬಿಡೋಣ ಅಂತ ಅಂದ್ಬಿಟ್ಟು. ಬಟ್ ತುಂಬಾ ಗಾಳಿ, ಇವಾಗ ಆಷಾಢ ಮಾಸದಲ್ಲಿ ಎಷ್ಟು ಗಾಳಿ ಬೀಸುತ್ತೆ ನಿಮಗೆ ಗೊತ್ತಲ್ವಾ. ದೀಪನೇ ಉರಿತಿರ್ಲಿಲ್ಲ. ಅದೆಷ್ಟು ಸಲ ಹಚ್ಚಿದೀನೋ ಮತ್ತೆ ಮತ್ತೆ ಗೊತ್ತಿಲ್ಲ. ಹಂಗೂ ನಾನು ಗೇಟ್ ಹಾಕ್ಬಿಡ್ತೀನಿ, ಗಾಳಿ ಬಾದಿರ ದೀಪ ಆದ್ರೂ ಉರಿಲಿ ಅಂತ ಅಂದ್ಬಿಟ್ಟು. ಆದ್ರೂ ಗಾಳಿ ಬರ್ತಾನೆ ಇತ್ತು, ಸ್ವಲ್ಪ ಆರೋಗ್ತಾನೆ ಇತ್ತು, ಇರ್ಲಿ ಅಂತ ಅಂದ್ಬಿಟ್ಟು ಅವಾಗವಾಗ ಹಚ್ತಾನೆ ಇದ್ದೆ. ಇಲ್ಲಿ ದೇವ್ರ ಮನೆಗೂ ಕೂಡ 2 ದೀಪನ ಹಚ್ಚಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, 1 ದೀಪ ಉರಿತಾ ಇದೆ, 1 ದೀಪ ಆರೋಗ್ತಿದೆ. ನಾನು ಗೇಟ್ ತೆಗೆದು ಪೂಜೆ ಮಾಡಿದ್ನಲ್ವಾ, ಆರೇ ಹೋಯ್ತು, ಮತ್ತೆ ಹಚ್ಚಿದೆ. ಫಸ್ಟ್ ನಾನಿಲ್ಲಿ ಆಚೆ ಕಡೆ ತುಳಸಿಗೂ ಹೊಸ್ಲಿಗೂ ಕೂಡ ಫಸ್ಟ್ ಪೂಜೆ ಮಾಡಬೇಕಾಗುತ್ತೆ. ಅದು ಮೇಯ್ನು. ಬೆಳಗ್ಗೆ ನಾವು ಎದ್ದಿದ್ದೀವಿ, ಪೂಜೆಗೆ ಏನಾದರೂ ಮಾಡಿದ್ದೀವಿ ಅಂದರೆ ಫಸ್ಟ್ ಆಚೆ ಕಡೆ ಪೂಜೆ ಮಾಡ್ಕೊಂಡು ಬಂದು ಮತ್ತೆ ಒಳಗಡೆ ಪೂಜೆ ಮಾಡಬೇಕಾಗುತ್ತೆ. ಅದು ಯಾವಾಗಲಾದರೂ ಸರಿ. ಹಾಗಾಗಿ ಫಸ್ಟ್ ಆಚೆ ಕಡೆ ಪೂಜೆ ಮಾಡ್ಕೊಂಬಿಟ್ಟೆ. ತುಳಸಿಗೂ ಮತ್ತು ಸೂರ್ಯದೇವಗೂ ಪೂಜೆ ಮಾಡಿ ನೆಕ್ಸ್ಟ್ ಇವಾಗ ಒಳಗೆ ಬಂದು ದೀಪನ ಹಚ್ತಾ ಇದೀನಿ. ನಾನಿಲ್ಲಿ ಕಾಮಾಕ್ಷಿ ದೀಪ 1, ಹಾಗೆ ರೆಗ್ಯುಲರ್ ಆಗಿ 2 ದೀಪನ ಹಚ್ತಾ ಇದ್ದಲ್ಲ ಅದು, ಮತ್ತು ಜೊತೆಗೆ ತುಪ್ಪ ದೀಪನ 2 ಹಚ್ಚಿದ್ದೀನಿ. ನಾನಿಲ್ಲಿ ಮಣ್ಣಿನ ದೀಪಕ್ಕೆ 2 ಬತ್ತಿ, ದುಂಡು ಬತ್ತಿ ಬರುತ್ತಲ್ವ ಅದನ್ನ ಹಾಕಿ ತುಪ್ಪ ಹಾಕಿ ಹಚ್ಕೊಂಡಿದ್ದೀನಿ. ನೀವು ಮಣ್ಣಿನ ದೀಪನ ಹಚ್ಚಿ ಆದಷ್ಟು. ಈ ವಾರ ಯಾರಿಗೆಲ್ಲ ಮಾಡೋಕ್ಕಾಗಿಲ್ಲ ಗೊತ್ತಿಲ್ಲ ಅನ್ನೋರು ನೆಕ್ಸ್ಟ್ ವಾರ ನೀವು ಆರಾಮಾಗಿ ಮಾಡ್ಬೋದು. ಇವಾಗ 4 ಶುಕ್ರವಾರ ಬಂದಿದೆ ಅಂದಾಗ ಎಲ್ಲರಿಗೂ ಕೂಡ 4 ಶುಕ್ರವಾರನೂ ಕೂಡ ಮಾಡೋದಕ್ಕಾಗಲ್ಲ, ಒಬ್ಬೊಬ್ಬರಿಗೆ ಮಿಸ್ ಆಗುತ್ತೆ. ಹಾಗಾಗಿ ನೀವು ಎಷ್ಟು ಶುಕ್ರವಾರ ಬೇಕಾದರೂ ಮಾಡ್ಬೋದು, ನಿಮ್ಮ ಇಷ್ಟ. ಅದು ಇದನ್ನಿಷ್ಟೇ ಮಾಡಬೇಕು ಅಂತೇನಿಲ್ಲ. ಬಟ್ ಒಳ್ಳೇದು, ಆಷಾಢ ಮಾಸದಲ್ಲಿ 4 ಶುಕ್ರವಾರನೂ ಈ ರೀತಿಯಾಗಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಮಾಡಿ, ಯಾರೆಲ್ಲ ಮಾಡಬೇಕು ಅಂತ ನಿಮಗೆ ಆಸೆ ಇದೆಯೋ ನೀವು ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನಾನು ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿಕೊಂಡು ಈಗ ಅಷ್ಟೋತ್ತರ ಹೇಳ್ತೀನಿ ನಾನು. ಲಕ್ಷ್ಮಿ ಅಷ್ಟೋತ್ತರ ಬರುತ್ತಲ್ಲ, ಬುಕ್ ಇದೆ ಇಲ್ಲಿ. ಆ ಬುಕ್ಕಲ್ಲಿ ನೋಡಿಕೊಂಡು ನಾನು ಕುಂಕುಮ ಅರ್ಚನೆ ಮಾಡ್ಕೊತೀನಿ. ಒಂದು ಪ್ಲೇಟ್ ತಗೊಂಡು ಪ್ಲೇಟಲ್ಲಿ ವಿಳೆದೆಲ್ಲ ಒಂದು ಇಟ್ಬಿಟ್ಟು ಕುಂಕುಮ ಎತ್ಕೊಂಡು ಒಂದೊಂದು ಅಷ್ಟೊತ್ತರನೂ ಹೇಳ್ತಾ ಆ ಎಲೆ ಮೇಲೆ ಈ ರೀತಿ 108 ಬಾರಿ ಅರ್ಚನೆನ ಮಾಡ್ಕೊಳೋ ಅಂಥದ್ದು. ಅದನ್ನು 108 ಅಷ್ಟೊತ್ತರ ಇರುತ್ತೆ ಬುಕ್ಕಲ್ಲಿ, ಅದನ್ನು ನೋಡಿಕೊಂಡು ಹೇಳ್ತಾ ಮಾಡ್ಕೊತೀನಿ. ಫೈನಲಿ ಅದನ್ನು ಮುಗೀತು. ಮಂಗಳಾರತಿ ಎಲ್ಲ ಮಾಡಿ ಇವಾಗ ದೇವ್ರಿಗೆ ನಮಸ್ಕಾರ ಹಾಕೊತಾ ಇದೀನಿ. ಒಟ್ಟಿನಲ್ಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಆಯಿತು, ಬೇಗನೆ ಮುಗೀತು. 6 ಗಂಟೆ 6:15 ಆಗಿತ್ತೇನೋ ಮುಗಿಸೋ ಅಷ್ಟರಲ್ಲಿ. ಫೈನಲಾಗಿ ಕರೆಕ್ಟ್ ಟೈಮ್ಗೆ ನಾನು ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡೆ. ಪೂಜೆನೂ ತುಂಬ ಚೆನ್ನಾಗಾಯಿತು. ನೆಕ್ಸ್ಟ್ ಇವಾಗ ಪೂಜೆನೂ ಆಯಿತು, ಬಟ್ ನನಗೆ ತಿಂಡಿ ಮಾಡೋದಕ್ಕೆ ಟೈಮ್ ಆಗಿತ್ತು. ರೆಗ್ಯುಲರಾಗಿ ನಾನು 5:15 ಎದ್ದು ತಿಂಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಮಗನಿಗೆ. ಆಲ್ಮೋಸ್ಟ್ ನಾನು ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ 6:15 ಆಗಿಬಿಟ್ಟಿತ್ತು. ಸ್ವಲ್ಪ ಗಡಿಬಿಡಿ ಅನಿಸ್ಬಿಡ್ತು ಈ ಸಲ ಅಂತೂ, ಯಾಕೆಂದರೆ ತುಂಬ ದಿನ ಆಗಿತ್ತು. ಬೆಳಿಗ್ಗೆ ಬೇಗ ಇದ್ದಿಲ್ಲ, ಎಷ್ಟೊತ್ತಾಗುತ್ತೋ ಟೈಮ್ ಗೊತ್ತಿರಲಿಲ್ಲ. ಹಂಗೂ ಕೂಡ 4 ಗಂಟೆಗೆ ಎದ್ನಲ್ವಾ. ಇನ್ನು ನೆಕ್ಸ್ಟ್ ವಾರದಿಂದ ಒಂದು 3:15 ಎದ್ದೋಳೋಣ, ಅಟ್ಲೀಸ್ಟ್ 3:15 ಎದ್ದೋಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಗಡಿಬಿಡಿಯಿಂದ ಬೇಗ ಮಾಡಿದೆ ಎಲ್ಲನೂ ಕೂಡ.
ನನಗೆ ಸ್ವಲ್ಪ ಲೇಟ್ ಅಂತ ಅನಿಸ್ಬಿಡ್ತು, ಇನ್ನೂ ಬೇಗ ಮಾಡಬೇಕಾಗಿತ್ತು ನನ್ನ ಪೂಜೆ. ಬಟ್ ಇರಲಿ, ನೆಕ್ಸ್ಟ್ ವೀಕು ನಾನು ಸ್ವಲ್ಪ ಬೇಗ ಇದ್ದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದು ಒಂದಿನ ಮಾಡಿದ್ಮೇಲೆ ಗೊತ್ತಾಗೋದು ಎಷ್ಟು ಟೈಮ್ ಹಿಡಿಯುತ್ತೆ, ಎಷ್ಟೊತ್ತಾಗುತ್ತೆ ಅಂತ ಅನ್ನೋದು. ಬಟ್ ಆದರೂ ಕೂಡ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ, ನೆಮ್ಮದಿಯಾಗಿ. ಸ್ವಲ್ಪ ನಿಧಾನ ಆದರೂ ಕೂಡ ಬೇಗ ಮುಗಿಸ್ಕೊಂಡೆ. ನನ್ನ ಮಗನಿಗೂ ಕೂಡ ಬೇಗ ತಿಂಡಿನೂ ಕೂಡ ಮಾಡಿಕೊಂಡೆ. ಅನ್ನಕ್ಕಿಟ್ಟಿರೋದ್ರಿಂದ ಸ್ವಲ್ಪ ಗುಜ್ಜು ಮಾಡೋದು ಅಷ್ಟೇ ಇದ್ದಿದ್ದು, ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದು ಇನ್ನೇನು ಕೆಲಸ ಇರಲಿಲ್ವಲ್ಲ, ಬೇಗನೆ ಆಯಿತು. ಅವ್ನು ಕರೆಕ್ಟ್ ಟೈಮ್ಗೂ ಕೂಡ ನಾನು ತಿಂಡಿ ಎಲ್ಲ ಮಾಡಿ ಮುಗಿಸಿ ಅವನು ಕೂಡ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ದೆ. ಫೈನಲಿ ಇಷ್ಟ ಆಗಿತ್ತು. ಬೆಳಗ್ಗೆ 4 ಗಂಟೆಯಿಂದ ಹಿಡಿದು ನನ್ನ ಮಗ ಸ್ಕೂಲ್ಗೆ ಹೋಗೋವರೆಗೂ ಕೂಡ ನನ್ನ ರೋಟೀನ್ ಇಷ್ಟ ಆಗಿತ್ತು. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲಿವರೆಗೂ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.